ಏನಾಗ್ತಿದೆ ಅಂತ ಗೊತ್ತಾಯ್ತಾ? ಮದುವೆ ಅಸಾಧ್ಯ, ಮದುವೆ ಅಸಾಧ್ಯ. ನೀನಿಲ್ಲಿ ಅಸಾಧ್ಯ ಅಂತ ಹೇಳು, ಅಲ್ಲಿ ನಿನ್ ಮಗಳು ಮದ್ವೆಗೆ ಒಪ್ಪಿಗೆ ಕೊಟ್ಕೊಂಡು ಕೂತಿದ್ದಾಳೆ. ಅಲ್ಲ, ಈ ದುರ್ಗಾ ಚಿಕ್ಕ ವಯಸ್ಸಿಂದ ಅಷ್ಟು ದಡ್ಡಿನ? ಋಣಾನುಬಂಧ ಬೇರೆ, ಮದುವೆ ಅಸಾಧ್ಯ. ತಾಂಬೂಲ ತಾಂಬೂಲ. ಅದನ್ನೇ ಹೇಳ್ತಾ ಇದ್ದೀನಿ ಅಪ್ಪ, ತಾಂಬೂಲವನ್ನು ಬದಲಾಯಿಸ್ಕೊಂಡಾಯ್ತು. ಅಲ್ಲ, ದುರ್ಗಾ ಯಾರೋ ಗುರ್ತು ಪರಿಚಯ ಇಲ್ದಿರೋ ಹುಡುಗನ ಮದ್ವೆ ಆಗಕ್ ಕಪ್ಕೊಂಡಿದ್ದಾಳೆ. ಅವಳು ಚಿಕ್ಕ ವಯಸ್ಸಿಂದನೂ ಹೀಗೆ ಹಿಂದು ಮುಂದೆ ಯೋಚಿಸಲ್ಲ, ಪಟ್ ಅಂತ ನಿರ್ಧಾರ ತಗೊಂಡ್ಬಿಡ್ತಾಳೆ. ಮಾತ್ ಮಾತ್ರ ಬುಲೆಟ್ ಟ್ರೈನ್ ತರ ಓಡ್ತಾನೆ ಇರತ್ತೆ. ತಲೆ ಉಪಯೋಗಿಸೋ ಟೈಮ್ನಲ್ಲಿ ಅವಳ ಬುದ್ಧಿ ಎಲ್ಲೋಗಿರುತ್ತೋ ಏನೋ, ಒಳ್ಳೆ ಬೆದ್ದಿ ತರ ಆಡ್ತಾಳೆ. ಹಂಗಂತೂ ಅವಳಿಗೆ ಹೇಗೆ ಅರ್ಥ ಮಾಡಿಸೋದು ಅಂತಾನೆ ಗೊತ್ತಾಗ್ತಿಲ್ಲ. ದೈವ ಇಚ್ಛೆ, ದೈವ ಲೀಲೆ, ಮಾನವರು ನಿಮಿತ್ತ ನಿಮಿತ್ತ. ಹೌದು, ದೇವ್ರಿಚ್ಛೆ ಇಲ್ದೆ ಹುಲ್ಕಡ್ಡಿನೂ ಅಲ್ಲಾಡಲ್ಲ. ಆದ್ರೂ ಅಪ್ಪ, ದುರ್ಗನ್ ವಿಷಯದಲ್ಲಿ ಯಾಕೆ ಹೀಗಾಗ್ತದೆ? ಕೆಲವೊಂದ್ಸಲ ಅವಳು ದೇವಿ ಮೇಲೆ ಸಿಟ್ಟು ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ ಅಂತ ಅನ್ಸತ್ತೆ. ಈಗ ನೋಡು, ಅವ್ರು ಯಾರೋ ಅವ್ರ ಸ್ವಾರ್ಥಕ್ಕೋಸ್ಕರ ನಮ್ ದುರ್ಗನ್ ಬಲಿ ಕೊಡಕ್ ರೆಡಿ ಆಗಿದ್ದಾರೆ. ಪಾಪ ಚಿಕ್ಕಪ್ಪಂಗೂ ಅರ್ಥ ಆಗ್ತಿಲ್ಲ, ಆದ್ರೆ ನಾವು ಸುಮ್ನೆ ಇರ್ಬೇಕಾ? ತಾಳ್ಮೆ, ಮೌನ, ತಾಳ್ಮೆ, ಕಾಲ ತೀರ್ಮಾನ, ದುಡುಕು ಕೆಡುಕು, ಕಾಲ ಉತ್ತರ. ತಾಳ್ಮೆ 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 ಅಂತ ಅಲ್ಲಿ ನನ್ನ ತಂಗಿ, ಐ ಮೀನ್ ನಿನ್ ಮಗಳು ಮದ್ವೆ ಆಗಿ ದುಬೈಗೆ ಹಾರೋಗ್ತಾಳೆ. ಪ್ಲೀಸ್ ಅರ್ಥ ಮಾಡ್ಕೋ ಅಪ್ಪ, ಅವ್ಳು ನನ್ ಮಾತಂತೂ ಕೇಳ್ತಿಲ್ಲ. ನೀನೇ ಏನಾದ್ರೂ ಮಾಡಿ ಆ ಮದ್ವೆನ ನಿಲ್ಸು. ಅವಳ ಆ ಹುಡ್ಗನ ಮದ್ವೆ ಆಗೋದು ನನ್ಗಂತೂ ಒಂಚೂರು ಇಷ್ಟ ಇಲ್ಲಪ್ಪ.